ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ಅಲ್ಲಿ ಒಂದು ಚಾಪ್ಟರ್ ಬರುತ್ತೆ ಫಿನಾಲ್ಸ್ ಅಂತ. ಅದರದ್ದು ಲಾಸ್ಟ್ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ನಿಮ್ಮ ಸಿಲೆಬಸ್ಸಲ್ಲಿ ಒಂದಷ್ಟು ನೇಮ್ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ಒಂದಷ್ಟು ಡೆರಿವೇಟಿವ್ಸು ಮತ್ತು ಅದರದ್ದು ಸಿಂಥಿಸಿಸು ಮತ್ತು ಅದರದ್ದು ಯೂಸಸ್ ಕೇಳಿದ್ದಾರೆ. ಅದೇ ಥರ ನಾಮಾಕ್ಲೇಚರು, ಕ್ಲಾಸಿಫಿಕೇಷನ್ನು, ಅಸ್ಡಿ ಕ್ಯಾರೆಕ್ಟರ್ಸ್ ಫಿನಾಲ್ಸು ನೀವು ಇದು ಓದಬೇಕಾಗತ್ತೆ. ಸೊ ಅದ್ರ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು, ನೀವು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಇಲ್ಲಾಂದರೆ 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಸ್ಪ್ಲಿಟ್ ಆಗ್ಬೋದು. ನೋಡ್ಕೋಬೇಕಾಗತ್ತೆ ಯಾವ ಥರ ಕೇಳ್ತಾರೆ, ಯಾವ ಥರ ಇರುತ್ತೆ ಅಂತ. ಅಕಾರ್ಡಿಂಗ್ಲಿ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಇದನ್ನು ಆಲ್ರೆಡಿ ಎಲ್ಲನೂ ನಾನು ಇನ್ ಡೀಟೇಲಾಗಿ ಪ್ರತಿಯೊಂದರದ್ದು ಕಾನ್ಸೆಪ್ಟನ್ನು ಆಲ್ರೆಡಿ ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನಾನು ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಆನ್ಸರ್ ಟು ದಿ ಪಾಯಿಂಟ್, ಆನ್ಸರ್ ಏನು ಮಾಡ್ಬೋದು ಅದನ್ನು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತೀನಿ. ಎಕ್ಸ್ಪ್ಲನೇಷನ್ ಎಲ್ಲ ಬೇಕು ಅಂತಂದರೆ ಇದಕ್ಕೆಲ್ಲ ಆಲ್ರೆಡಿ ನಾನು ಮುಂಚೆನೇ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡಿಕೊಂಡ್ರೆ ಈಸಿ ಆಗುತ್ತೆ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವೈ ಫಿನಾಲ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಅಸಿಡಿಕ್ ಇನ್ ನೇಚರ್ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಏನಾಗುತ್ತೆ ಅಂತಂದರೆ, ಯಾವುದೇ ಒಂದು ಕಾಂಪೌಂಡನ್ನು ನಾನು ಅಸಿಡಿಕ್ ಅಂತ ಕನ್ಫರ್ಮ್ ಮಾಡಬೇಕು ಅಂತಂದರೆ ಇಟ್ ಶುಡ್ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ ಎ ಪ್ರೋಟಾನ್ ಯಾವುದು ಕೊಡುತ್ತಲ್ಲ ಅಂಥದಕ್ಕೆಲ್ಲ ನಾವೇನಂತ ಕರಿತೀವಿ, ಆಸಿಡ್ ಅಂತ ಕರಿತೀವಿ. ಸೊ ಫಿನಾಲ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ವಾಟರ್ ಇಟ್ ಗೋಯಿಂಗ್ ಟು ಗಿವ್ ಎ ಫಿನಾಕ್ಸೈಡ್ ಅಯಾನ್. ಬೋತ್ ಫಿನಾಲ್ ಆ್ಯಂಡ್ ಫಿನಾಕ್ಸೈಡ್ ಅಯಾನ್ ಆರ್ ಸ್ಟೆಬಿಲೈಸ್ಡ್ ಬೈ ರೆಸೊನೆನ್ಸ್. ಸೊ ಯಾವುದೇ ಒಂದು ಆ್ಯಸಿಡ್ ಆಫ್ಟರ್ ದಿ ಲಿಬ್ರೇಷನ್ ಆಫ್ H+ ಬರುತ್ತಲ್ಲ, ಏನು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಬರುತ್ತಲ್ಲ, ಇನ್ ದಿಸ್ ಕೇಸ್ ಆಫ್ ಫಿನಾಲ್ ಏನಾಗ್ತದೆ, ಫಿನಾಕ್ಸೈಡ್ ಅಯಾನ್ ಇದೆಯಲ್ಲ, ದಟ್ ಶುಡ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಅದು ಸ್ಟೆಬಿಲೈಸ್ ಆಗುತ್ತೆ. ಹಾಗಾಗಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಲ್ಲ, ಓನ್ಲಿ ದಿ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ. ದೇರ್ ಫೋರ್ ಫಿನಾಲ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಅಸಿಡಿಕ್ ಇನ್ ನೇಚರ್ ಅಂತ ನಾವು ಹೇಳಬೇಕು. ಸೊ ಇದಕ್ಕೆ ಏನು ವೈ ಫಿನಾಲ್ಸ್ ಆರ್ ಕನ್ಸಿಡರ್ಡ್ ಅಸಿಡಿಕ್ ಇನ್ ನೇಚರ್, ಎನಿ ಸಬ್ಸ್ಟೆನ್ಸಸ್ ವೆನ್ ದೇ ಹ್ಯಾವ್ ಎ ಕೆಪಾಸಿಟಿ ಟು ಗಿವ್ H+, ದೇ ಆರ್ ಕಾಲ್ಡ್ ಆಸ್ ಆಸಿಡ್ಸ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟ್ ಬೈ ದಿ ಇಕ್ವೇಷನ್. ಫಿನಾಲ್ ಇರುತ್ತೆ, ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಫಿನಾಕ್ಸೈಡ್ ಅಯಾನ್ ಬಂತು. ಫಿನಾಕ್ಸೈಡ್ ಅಯಾನ್ಗೆ ಫಿನಾಲ್ಗೆ ಕಂಪೇರ್ ಮಾಡಿದರೆ ಫಿನಾಕ್ಸೈಡ್ ಅಯಾನ್ ಏನಾಗುತ್ತೆ, ಮೋರ್ ರೆಸೊನೆನ್ಸ್ ಸ್ಟೆಬಿಲೈಸ್. ಬೋತ್ ಆಫ್ ದೆಮ್, ಫಿನಾಲ್ಸ್ ಆರ್ ಆಲ್ಸೋ ರೆಸೊನೆನ್ಸ್ ಸ್ಟೆಬಿಲೈಸ್, ಫಿನಾಕ್ಸೈಡ್ ಅಯಾನ್ ಇಸ್ ಆಲ್ಸೋ ರೆಸೊನೆನ್ಸ್ ಸ್ಟೆಬಿಲೈಸ್. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಫಿನಾಕ್ಸೈಡ್ ಅಯಾನ್ ಇದೆಯಲ್ಲ, ದಟ್ ಈಸ್ ಮೋರ್ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗಿದೆ. ಹಂಗಾಗಿ ಆ್ಯಸಿಡ್ ಕ್ಯಾರೆಕ್ಟರ್ ಫಿನಾಲ್ಸು ಗೋಯಿಂಗ್ ಟು ಆ್ಯಕ್ಟ್ ಆಸ್ ಆ್ಯಸಿಡ್ ಅಂತ ಹೇಳಬೇಕು. 2 ಮಾರ್ಕ್ಸ್ ಕೇಳಿದರೆ ಈ ಕ್ವೆಶನ್ ಬರೀಬೇಕಾಗತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೇಮ್ ಕ್ವಶನ್ನೇ ಅವರು 4 ಮಾರ್ಕಿಗೆ ಕೇಳ್ತಾರೆ, ವೈ ಆರ್ ಫಿನಾಲ್ಸ್ ಕನ್ಸಿಡರ್ಡ್ ಬಿ ಅಸಿಡಿಕ್ ಇನ್ ನೇಚರ್ ಅಂತ. ಆವಾಗ ನೀವು ಹೇಳಬೇಕು ಬೇಸಿಸ್ ಆಫ್ ದಿ ರೆಸೊನೆನ್ಸ್ ಕಾನ್ಸೆಪ್ಟ್ ಮಾಡಿ ಯೂಸ್ ಮಾಡ್ತೀವಿ ಅಂತ. ಇಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಎಲ್ಲದಕ್ಕೂ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಬರೀಬೇಕು. ಯಾಕೆ ಅದು ಮೋರ್ ಸ್ಟೇಬಿಲೈಸ್ಡ್ ಅಂತಲೂ ಹೇಳಬೇಕು. ಎರಡು ಕಡೆಗೆ ನಾವು ಈಗ ಫಿನಾಲ್ಗೂ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೆದೆ, ನಾನು ಫಿನಾಕ್ಸೈಡ್ ಅಯಾನ್ಗೂ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೆದೆ. ನಂಬರ್ ಆಫ್ ರೆಸೊನೇಟಿಂಗ್ ಸ್ಟ್ರಕ್ಚರು ಬೋತ್ ಕೇಸಲ್ಲಿ ಸೇಮ್ ಆಗ್ತಿದೆ. ಹಂಗಿದ್ದಾಗ ದ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ವಾಟ್ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಅನ್ನೋದು ನಾವು ಚೆಕ್ ಮಾಡಬೇಕಾಗತ್ತೆ. ಸೊ 2, 3, 4 ಸ್ಟ್ರಕ್ಚರ್ಸ್ನ ತೊಗೊಂಡ್ರೆ ಆ ಸ್ಟ್ರಕ್ಚರ್ಸಲ್ಲಿ ಏನಾಗುತ್ತೆ, ಚಾರ್ಜ್ ಸಪ್ರೇಷನ್ ಆಗ್ತಾ ಇದೆ. ಒಂದೇ ಮಾಲಿಕ್ಯೂಲ್ ಒಳಗಡೆ ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ, ನೆಗೆಟಿವ್ಲಿ ಚಾರ್ಜು ಬರ್ತಾ ಇದೆ. ಹಂಗಿದ್ದಾಗ ಅಂಥ ಮಾಲಿಕ್ಯೂಲ್ಸು ದೇ ಗೋಯಿಂಗ್ ಟು ಹ್ಯಾವ್ ಮೋರ್ ಎನರ್ಜಿ, ದೇರ್ ಫೋರ್ ದೇರ್ ಕಾಂಟ್ರಿಬ್ಯೂಷನ್ ಇಸ್ ವೆರಿ ಲೆಸ್. ಅದೇ ಥರ ನೀವು ರೆಸೊನೇಟಿಂಗ್ ಸ್ಟ್ರಕ್ಚರ್ ಆಫ್ ಫಿನಾಕ್ಸೈಡ್ ಅಯಾನ್ ತೊಗೊಂಡ್ರೆ ದೇರ್ ಇಸ್ ನೋ ಚಾರ್ಜ್ ಸಪ್ರೇಷನ್, ಎಲ್ಲ ಕಡೆಗೂ ನೆಗೆಟಿವ್ಲಿ ಚಾರ್ಜ್ಡೇ ಇದೆ. ಹಂಗಾಗಿ ಆಲ್ ದಿ 5 ಸ್ಟ್ರಕ್ಚರ್ಸ್ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಈಕ್ವಲಿ. ದೇರ್ಫೋರ್ ರೆಸೊನೇಟಿಂಗ್ ಸ್ಟ್ರಕ್ಚರ್ನ ಕಂಪೇರ್ ಮಾಡಿದಾಗ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ ಆಫ್ ಫಿನಾಕ್ಸೈಡ್ ಅಯಾನ್ಸ್ ಆರ್ ಕಾಂಟ್ರಿಬ್ಯೂಷನ್ಸ್ ಮೋರ್ ಇದೆ. ಹಂಗಾಗಿ ದೇ ಆರ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ದಟ್ ಆಫ್ ಫಿನಾಲ್ ಅಂತ ಹೇಳ್ತೀವಿ. ಹಂಗಾಗಿ ಏನಾಗುತ್ತೆ ಅಂದರೆ ನಿಮ್ಮದು ರಿಯಾಕ್ಷನ್ ಪಾತ್ ಯಾವ ಕಡೆಗಾಗುತ್ತೆ ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ, ನಾಟ್ ದಿ ಬ್ಯಾಕ್ವರ್ಡ್ ರಿಯಾಕ್ಷನ್. Phenol as well as phenoxide ion are stabilized by resonance. However, phenoxide ion is more stabilized by resonance than phenol. This is because in phenol, contributing structure 2 to 4 involves a separation of the charge, therefore less stable than structure 1 and 5. On the other hand, in the resonance forms of the phenoxide ion, none of the contributing structures 5 to 10 involve charge separation, and the delocalization of existing negative charge through the resonance at ortho and para position makes all the contributing structure in phenoxide ion are almost equally stable. ಈಗ ಫಿನಾಕ್ಸೈಡ್ ಅಯಾನು ನಿಮಗೆ
ರೆಸೊನೆನ್ಸ್ ಸ್ಟೆಬಿಲೈಸ್ ಆಗ್ತಾ ಇದೆ, ಫಿನಾಲು ರೆಸೊನೆನ್ಸ್ ಸ್ಟೆಬಿಲೈಸ್ ಆಗ್ತದೆ. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಫಿನಾಕ್ಸೈಡ್ರಲ್ಲಿ ರೆಸೊನೆನ್ಸ್ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಕಂಪೇರ್ ಟು ದಟ್ ಆಫ್ ದಿ ಫಿನಾಲ್ ರೆಸೊನೆನ್ಸ್. ಹಾಗಾಗಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಲ್ಲ, ಫಾರ್ವರ್ಡ್ ರಿಯಾಕ್ಷನ್ ಮಾತ್ರ ಆಗುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಫಿನಾಕ್ಸೈಡ್ ಅಯಾನ್ ವಿಚ್ ಇಸ್ ಮೋರ್ ರೆಸೊನೆನ್ಸ್ ಸ್ಟೆಬಿಲೈಸ್. ದೇರ್ ಫೋರ್ ಇಟ್ ಗೋಯಿಂಗ್ ಟು ಲಿಬ್ರೇಟ್ ಪ್ರೋಟಾನ್. ಏನು ಪ್ರೋಟಾನ್ ಲಿಬ್ರೇಟ್ ಆಗಿರುತ್ತಲ್ಲ ಅದು ಫರ್ದರ್ ಇಟ್ ಡಸಂಟ್ ರಿಯಾಕ್ಟ್ ವಿತ್ ದ ಫಿನಾಕ್ಸೈಡ್ ಅಯಾನ್. ದೇರ್ ಫೋರ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಅನ್ ಆ್ಯಸಿಡ್ ಅಂತ ನೀವು ಹೇಳಬೇಕಾಗತ್ತೆ. ಅದೇ ಥರ ವೈ ಫಿನಾಲ್ ಇಸ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ಸ್ ಅಂತ ಕೇಳ್ತಾರೆ. ಸೊ ಆವಾಗ ಫಿನಾಲ್ ಇಸ್ ಮೋರ್ ಅಸಿಡಿಕ್ ದ್ಯಾನ್ ಆಲ್ಕೋಹಾಲ್ ಬಿಕಾಸ್ ಇದು ಯಾವ ಬೇಸಿಸ್ ಮೇಲೆ ಹೇಳ್ತೀವಿ ಅಂತಂದರೆ ಕೊಟ್ಟಿರುವಂಥ ಆಫ್ಟರ್ ದಿ ಲಿಬರೇಷನ್ ಆಫ್ ಎ ಪ್ರೋಟಾನ್ ಯಾವುದೇ ಒಂದು ಸಬ್ಸ್ಟೆನ್ಸು ಆ್ಯಸಿಡ್ ಅಂತ ಕರಿಬೇಕು ಅಂದರೆ ಇಟ್ ಹ್ಯಾಸ್ ಟು ಲಿಬ್ರೇಟ್ H+ ಲಿಬ್ರೇಟ್ ಮಾಡಿದ್ಮೇಲೆ ಏನು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಬರುತ್ತಲ್ಲ ಆ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಏನಾಗಿದೆ ಸ್ಟೆಬಿಲೈಸ್ ಆಗಿದೆಯಾ ಇಲ್ವಾ ಅನ್ನೋದು ಮೇಲೆ ನಾನು ಮೋರ್ ಅಸ್ಟಿಕ್ ಆರ್ ಲೆಸ್ ಅಸ್ಟಿಕ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಆಲ್ಕೋಹಾಲ್ಸ್ ಅಂತ ತೊಗೊಂಡ್ರೆ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ನೋ ಡೌಟ್ ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಅ ಕೆಪಾಸಿಟಿ ಗಿವ್ H+. ಆ H+ ಕೊಟ್ಟ ಮೇಲೆ ನಿಮ್ಗೆ ಏನು ಆಲ್ಕಾಕ್ಸೈಡ್ ಅಯಾನ್ ಬರ್ತಲ್ಲ ಆಲ್ಕಾಕ್ಸೈಡ್ ಅಯಾನ್ ಕೆನ್ ನಾಟ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. But whereas the phenol, when you dissolve that in water, it's going to give a phenoxide ion which can be stabilized by resonance. Therefore, phenols are more acidic than alcohol ಅಂತ ಹೇಳಬೇಕು. ಅದೇ ಥರ ನಿಮ್ಮ ಸಿಲೆಬಸ್ಗೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ಮೆನ್ಷನ್ ಮಾಡಿದ್ದಾರೆ, ಸೈಕ್ಲೋಹೆಕ್ಸನಾಲ್ ಅಂತ. ಸೊ ಫಿನಾಲ್ ಇಸ್ ಮೋರ್ ಅಸಿಡಿಕ್ ದ್ಯಾನ್ ಸೈಕ್ಲೋಹೆಕ್ಸಿನಾಲ್. ಎಕ್ಸ್ಪ್ಲೈನ್ ವೈ ಫಿನಾಲ್ ಇಸ್ ಮೋರ್ ಅಸಿಡಿಕ್ ದ್ಯಾನ್ ಸೈಕ್ಲೋಹೆಕ್ಸಿನಾಲ್ ಅಂತ ಹೇಳ್ತಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟು ಯಾವುದು ಮೋರ್ ಸ್ಟಿಕ್ ಅಥವಾ ಮೋರ್ ಅಸಿಡಿಕ್ ಅಂತ ನೀವಲ್ಲಿ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ, ಅದನ್ನ ಡಿಸಾಲ್ವ್ ಮಾಡಬೇಕಾಗುತ್ತೆ ವಾಟ್ರಲ್ಲಿ. H+ ಲಿಬ್ರೇಟ್ ಆಗುತ್ತೆ. ಲಿಬ್ರೇಟ್ ಆದಮೇಲೆ ಏನು ನೆಗೆಟಿವ್ ಚಾರ್ಜ್ಡ್ ಅಯಾನ್ ಬರ್ತಾರ ಅದು ಸ್ಟೆಬಿಲೈಸ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಸ್ಟೆಬಿಲೈಸ್ ಆಯಿತು ಅಂದರೆ ಇಟ್ ಗೋಯಿಂಗ್ ಟು ಸ್ಟೇ ಫಾರ್ ಎ ಲಾಂಗರ್ ಟೈಮ್. ಎನರ್ಜಿ ಕಡಿಮೆ ಇರುತ್ತೆ, ಆವಾಗ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಆದರೆ ಫಿನಾಲಲ್ಲಿ ಏನಾಗ್ತಾ ಇದೆ, ಫಿನಾಕ್ಸೈಡ್ ಅಯಾನ್ ಏನಾಗ್ತಾ ಇದೆ, ಇಟ್ ಇಸ್ ರೆಸೊನೆನ್ಸ್ ಸ್ಟೆಬಿಲೈಸ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಆಗುತ್ತೆ. ಸೊ 2 ಮಾರ್ಕ್ ಕೊಟ್ಟರು ನಿಮಗೆ ಬರಬೇಕು. ಒಂದೇ ಕಾನ್ಸೆಪ್ಟ್ ಬೇರೆ ಬೇರೆ ಥರ ಅವರು ಕೇಳ್ತಾ ಹೋಗ್ತಾರೆ. ಅಸಿಡಿಕ್ ನೇಚರ್ ಬೇಸ್ ಬಿಟ್ವೀನ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ ಕೇಳ್ತಾರೆ. ಅದೇ ಥರ ಫಿನಾಲ್ ಆ್ಯಂಡ್ ಸೈಕ್ಲೋಹೆಕ್ಸಿನಾಲ್ ಏನಾಗುತ್ತೆ ಅಂತ ಕೇಳ್ತಾರೆ. 2 ಮಾರ್ಕ್ಸ್ಗೆ ನಿಮಗೆ ವಿತ್ ಎಕ್ಸ್ಪ್ಲನೇಷನ್ ಹೇಳಕ್ಕೆ ಬರಬೇಕು. ಯಾವುದು ಮೋರ್ ಸ್ಟೇಬಲ್ ಮೋರ್ ಅಸಿಡಿಕ್ ಅಂತ ಫಸ್ಟ್ ಹೇಳಬೇಕು, ಯಾಕೆ ಅಂತ ಇನ್ನೊಂದು ರೀಸನ್ ನೀವು ಹೇಳಬೇಕಾಗತ್ತೆ. ಅದೇ ಥರ ಮೆಕ್ಯಾನಿಸಮ್ ಆಫ್ ಪ್ರೈಸ್ ರಿಅರೇಂಜ್ಮೆಂಟ್ ಕೇಳ್ತಾರೆ. ಆ್ಯಕ್ಚುಲಿ ಇದು 4 ಸ್ಟೆಪ್ಪಲ್ಲಿ ನಿಮ್ಗೆ ಆಗುತ್ತೆ. ಫಿನೈಲ್ ಎಸ್ಟರ್ ಗೆಟ್ ಕನ್ವರ್ಟೆಡ್ ಇಂಟು ಆರ್ಥೋ ಹೈಡ್ರಾಕ್ಸಿ ಅರೈಲ್ ಕೀಟೋನ್, ಪ್ಯಾರಾ ಹೈಡ್ರಾಕ್ಸಿ ಅರೈಲ್ ಕೀಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದರದ್ದು ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಪ್ರೈಸ್ ರಿಅರೇಂಜ್ಮೆಂಟ್ ಅಂತ ಕರಿತೀವಿ. ಇದು ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ಪಲ್ಲಿ ಓಕೆ, ಸೊ ಒಟ್ಟು 4 ಸ್ಟೆಪ್ಪಲ್ಲಿ ರಿಯಾಕ್ಷನ್ ಆಗುತ್ತೆ. ಅದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಮಿಸ್ ಆಗಿದೆ ಸ್ಟೆಪ್ 1 and 2. ಅದನ್ನು ನೀವು ನೋಡಿಕೊಂಡು ಆಲ್ರೆಡಿ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿಕೊಂಡು ನೀವು 4 ಸ್ಟೆಪ್ನ ನೀವು ಏನು ಮಾಡಬೇಕಾಗತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದೇ ಥರ ಪ್ರಾಡಕ್ಟ್ ಸೆಲೆಕ್ಟಿವಿಟಿ ಅಂತ ಹೇಳ್ತೆ. ಅಗೇನ್ ಇದು 2 ಪ್ರಾಡಕ್ಟ್ ಬರ್ತಾ ಇದೆ. ಆರ್ಥೋ ಪೊಸಿಷನಲ್ಲೂ ಬರ್ತಾ ಇದೆ ಮತ್ತು ಪ್ಯಾರಾ ಪೊಸಿಷನಲ್ಲೂ ಬರ್ತಾ ಇದೆ. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೈಯರ್ ಟೆಂಪ್ರೇಚರ್ ಇತ್ತು ಅಂದರೆ ಆರ್ಥೋ ಪ್ರಾಡಕ್ಟ್ ಬರುತ್ತೆ, ಲೋಯರ್ ಟೆಂಪ್ರೇಚರ್ ಇತ್ತು ಅಂತಂದರೆ ಪ್ಯಾರಾ ಪ್ರಾಡಕ್ಟ್ ಬರುತ್ತೆ. ಲೋಯರ್ ಟೆಂಪ್ರೇಚರ್ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಥರ್ಮೋಡೈನಮಿಕ್ ವರ್ಸಸ್ ಕೈನೆಟಿಕ್ ಕಂಟ್ರೋಲ್ ಅಂತ ಬರುತ್ತೆ. ಥರ್ಮೋಡೈನಮಿಕಲಿ ಈ ರಿಯಾಕ್ಷನ್ನು ಕಂಟ್ರೋಲ್ ಆಗಿದೆ. ಪ್ರಾಡಕ್ಟ್ ಸೆಲೆಕ್ಟಿವಿಟಿ ಅಂತ ಹೇಳ್ತೀವಿ. ನನಗೆ ಆರ್ಥೋ ಬೇಕು ಅಂತಂದರೆ ನಾನು ಟೆಂಪ್ರೇಚರ್ನ ಚೇಂಜ್ ಮಾಡ್ತೀನಿ, ಪ್ಯಾರಾ ಬೇಕು ಅಂದರೆ ನಾನು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡಿಕೊಂಡು ಐದರ್ ಐ ಆಮ್ ಗೋಯಿಂಗ್ ಟು ಗೆಟ್ ಆರ್ಥೋ ಆರ್ ಪ್ಯಾರಾ ಪ್ರಾಡಕ್ಟ್ ನಾನು ಬರೋ ಥರ ನಾನು ನೋಡ್ಕೊಳ್ತೀನಿ. ಅದೇ ಥರ ವಾಟ್ ಈಸ್ ಎಲ್ಪ್ಸ್ ಪರ್ ಸಲ್ಫೇಟ್ ಆಕ್ಸಿಡೇಷನ್ ಅಂತ ಕೇಳ್ತಾರೆ. ಇದನ್ನು ಎಕ್ಸ್ಪ್ಲೈನ್ ವಿತ್ ಸೂಟಬಲ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಇದನ್ನು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಹೇಗಾಗುತ್ತೆ ಮೆಕ್ಯಾನಿಸಮ್ ಅಂತ. ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಎ ಬೇಸ್ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಫಿನಾಲಲ್ಲಿರುವಂಥ ಪ್ರೋಟಾನ್ ಅಬ್ಸ್ಟ್ರಕ್ಷನ್ ಆಗಿ ಫಿನಾಕ್ಸೈಡ್ ಅಯಾನ್ ಬರುತ್ತೆ. ದಟ್ ಫಿನಾಕ್ಸೈಡ್ ಅಯಾನ್ ಏನಾಗುತ್ತೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗಿಬಿಟ್ಟು ನಿಮ್ಗೆ ಏನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ್ಯಸಿಡ್ ಹೈಡ್ರಾಲಿಸಿಸ್ ಆಗಿಬಿಟ್ಟು ನಿಮಗೆ ಡೈಹೈಡ್ರಾಕ್ಸಿ ಫಿನಾಲ್ಸು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಬರುತ್ತೆ. ಅದನ್ನು ನೀಟಾಗಿ ಸ್ಟೆಪ್ ವೈಸು ನೀವು ಅಲ್ಲಿ ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಬರೀಬೇಕಾಗತ್ತೆ. 4 ಮಾರ್ಕ್ ಕೇಳ್ತಾರೆ. ಅದೇ ಥರ ಕ್ಲೈಸಾನ್ ರಿಅರೇಂಜ್ಮೆಂಟ್ ಅಂತ ಕೇಳ್ತಾರೆ. ಇಟ್ಸ್ ಸಿಂಗಲ್ ಸ್ಟೆಪ್ ಇಂಟ್ರಾ ಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ಹೇಳ್ಬೋದು. ಅಲೈಲ್ ವಿನೈಲ್ ಈಥರ್ ಹೀಟ್ ಮಾಡಿದಾಗ ಅದಕ್ಕೆ ಅಟ್ಲೀಸ್ಟ್ ಹಾಕಿದಾಗ ಏನಾಗುತ್ತೆ ಗ್ಯಾಮಾ ಡೆಲ್ಟಾ ಅನ್ಸ್ಯಾಚುರೇಟೆಡ್ ಕಾರ್ಬನಿಕ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೇನಾಗ್ತಿದೆ ನಾನು ಮುಂಚೆನೇ ಹೇಳ್ದಂಗೆ ಇಟ್ಸ್ ಎ ಪೆರಿಸೈಕ್ಲಿಕ್ ರಿಯಾಕ್ಷನ್, ಸಿಗ್ಮಾಟ್ರೋಪಿಕ್ ರಿಯಾಕ್ಷನ್ ಅಂತ ಕರಿತೀವಿ. 3
ಪೇರ್ಸ್ ಆಫ್ ಎಲೆಕ್ಟ್ರಾನ್ ಮೂವ್ ಆಗುತ್ತೆ, ಒಂದು ಸಿಗ್ಮಾ ಬಾಂಡ್ ಬ್ರೋಕ್ ಆಗುತ್ತೆ, ಇನ್ನೊಂದು ಸಿಗ್ಮಾ ಬಾಂಡು ಫಾರ್ಮೇಷನ್ ಆಗುತ್ತೆ. ಈ ರೀತಿಯಾಗಿ ಮೆಕ್ಯಾನಿಸಮ್ಗಳನ್ನ ನೀವು ಕರೆಕ್ಟಾಗಿ ಅಲ್ಲಿ ಹೇಳಬೇಕಾಗತ್ತೆ 4 ಮಾರ್ಕ್ಸ್ಗೆ. ಅದೇ ಥರ ಎನ್ ಎಕ್ಸೈಲ್ ರೆಸೋರ್ಸಿನಾಲ್ ಅಂತ ಹೇಳಿದ್ವಿ. ಎನ್ ಎಕ್ಸೈಲ್ ರೆಸೋರ್ಸಿನಾಲ್ದು ಸ್ಟ್ರಕ್ಚರ್ ನಿಮಗೆ ಗೊತ್ತಿದೆ, ಆಲ್ರೆಡಿ ಅಲ್ಲಿ ಬರೆದಿದ್ದೀನಿ. ನಾನೇನು ಮಾಡ್ತಾಯಿದ್ದೀನಿ, ಈಗ ರೆಸೋರ್ಸಿನಾಲ್ ತೊಗೊಳ್ತಾ ಇದ್ದೀನಿ. ರೆಸೋರ್ಸಿನಾಲ್ಗೆ ಏನು ಮಾಡ್ತಾಯಿದ್ದೀನಿ, ಫ್ರಿಲ್ಕಾಸ್ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ಇನ್ ಪ್ರೆಸೆನ್ಸ್ ಆಫ್ AlCl3 ಪ್ರಾಡಕ್ಟ್ ಬರುತ್ತೆ. ಆ ಪ್ರಾಡಕ್ಟ್ನ ಏನು ಮಾಡ್ತೀನಿ, ರಿಡಕ್ಷನ್ ಮಾಡ್ತೀನಿ. ರಿಡಕ್ಷನ್ ಮಾಡಿದಾಗ ನನಗೆ 4N ಹೆಕ್ಸೈಲ್ ರೆಸೋರ್ಸಿನಾಲ್ ಕಾಂಪೌಂಡ್ ನಿಮ್ಗಲ್ಲಿ ಬರುತ್ತೆ. 2 ಸ್ಟೆಪ್ಪಲ್ಲಿ ಬರುತ್ತೆ. 4 ಮಾರ್ಕ್ ಕೇಳ್ತಾರೆ, ಒಂದೊಂದು ಸ್ಟೆಪ್ಗೆ 2 ಮಾರ್ಕ್ಸ್ ಇರುತ್ತೆ. ಅದೇ ಥರ ವಾಟ್ ಆರ್ ದಿ ಯೂಸಸ್ ಆಫ್ ಡೆಟಾಲ್ ಅಂತ ಕೇಳ್ತಾರೆ. ಡೆಟಾಲ್ ಯೂಸಸ್ ನಂಬರ್ ಆಫ್ ಯೂಸಸ್ ಇದೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನೀವೆಲ್ಲನೂ ಹೇಳಬೇಕಾಗತ್ತೆ. ಯಾವ ಥರ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ ಅದನ್ನು ನೀವಿಲ್ಲಿ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದೇ ಥರ ಪಿಕ್ರಿಕ್ ಆ್ಯಸಿಡ್ ಅಂತ ಇನ್ನೊಂದು ಯೂಸ್ ಮಾಡ್ತೀವಿ, ವಿಚ್ ಈಸ್ ಯೂಸ್ ಎಸ್ ಎನ್ ಎಕ್ಸ್ಪ್ಲೋಸಿವ್. ಅದನ್ನು ಪ್ರಿಪ್ರೇಷನ್ ಹೇಗೆ ಮಾಡ್ತೀವಿ ಅಂತಂದರೆ, ನೈಟ್ರೇಷನ್ ಆಫ್ ಫಿನಾಲ್ ಮಾಡಿದಾಗ 2,4,6 ಟ್ರೈನೈಟ್ರೋಫಿನಾಲ್ ಬರುತ್ತೆ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಪಿಕ್ರಿಕ್ ಆ್ಯಸಿಡ್. ಇದನ್ನು ಅಷ್ಟೇ ಎಕ್ಸ್ಪ್ಲೋಸಿವ್ ಆಗಿ ಯೂಸ್ ಮಾಡ್ತೀವಿ, ಆ್ಯನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡ್ತೀವಿ, ಸ್ಟೈನಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ, ಮೆಡಿಕಲ್ ಅಪ್ಲಿಕೇಶನ್ಸ್ ಇದೆ. ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್ಸ್ ಇನ್ ಅವರ್ ಡೇ ಟು ಡೇ ಲೈಫ್. ಅದರಲ್ಲಿ ಯಾವ್ದಾದ್ರು 2-3 ನೀವು ನೆನ್ಪಿಟ್ಕೊಂಡು ಹೇಳಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.